ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಮನೇಲಿ ಒಂದು ಚಿಮ್ನಿ ಇದೆ. ಸೊ ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಬ್ಲೋ ಹಾಟ್ ಅಂತ. ಬ್ಲೋ ಹಾಟ್. ಸೊ ನಿಮ್ಮ ಮನೇಲೂ ಈ ಕಂಪ್ನಿ ಇದ್ದರೆ, ಸೊ ಸಪೋಸ್ ಏನಾದ್ರು ಇದು ಸರ್ವಿಸಿಗೆ ಬಂದಿದ್ರೆ, ಏನಾದ್ರು ಹಾಳಾಗಿದ್ರೆ, ಸೊ ಅದನ್ನು ಯಾವ ಥರ ವ್ಯಾರಂಟಿ ಕ್ಲೈಮ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋ ಕೊಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಇದೊಂದು ಚಿಮ್ನಿ ವ್ಯಾರಂಟಿಗೆ ಕ್ಲೈಮ್ ಮಾಡಬೇಕು. ಸೊ ಅದಕ್ಕೆ ಈ ಕಂಪ್ನಿ ಚಿಮ್ನಿ ಯಾರ ಹತ್ರ ಇದೆ ಅಂದರೆ ಈಗ ಚಿಮ್ನಿ ಯಾರ ಮೇಲೆಲ್ಲ ಇದೆ, ಸೊ ಅವರು ವ್ಯಾರಂಟಿನ ಕ್ಲೈಮ್ ಮಾಡಬೇಕಂತಿದೆ. ಯಾವ ಥರ ಅಂತ ಸ್ವಲ್ಪ ಡೌಟ್ ಇರುತ್ತೆ. ಸೊ ಅದ್ರಲ್ಲಿ ಕಾರ್ಡ್ ಇರುತ್ತೆ, ಯಾವ ಥರ ಮಾಡಬೇಕು ಅಂತ ನಿಮಗೂ ಗೊತ್ತಿರುತ್ತೆ, ವ್ಯಾರಂಟಿ ಕಾರ್ಡ್ ಇರುತ್ತೆ. ಸೊ ಆದರೂ ಕೂಡ ಸೊ ಅದ್ರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಮತ್ತು ಕಾರ್ಡ್ ಅಷ್ಟೇ ಕೊಟ್ಟಿರ್ತಾರೆ, ವ್ಯಾರಂಟಿನ ಯಾವ ಥರ ಕ್ಲೈಮ್ ಮಾಡೋದಂತ ಲಿಂಕ್ನ ಯಾವ ರೀಟೇಲ್ ಶಾಪಲ್ಲೂ ಕೊಟ್ಟಿರಲ್ಲ. ಸೊ ನಮ್ಮ ಒಂದು ರೀಟೇಲ್ ಶಾಪ್ ಅವರು ನಮಗೆ ಒಂದು ಲಿಂಕ್ನ ಕಳಿಸಿದ್ದಾರೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಓಕೆನಾ. ಸೊ ನೀವು ಕೂಡ ಒಂದು ವೇಳೆ ನಿಮ್ಮ ಒಂದು ಈ ಚಿಮ್ನಿ ಏನಿದೆ ಇದು ಒಂದು ವೇಳೆ ಪ್ರಾಬ್ಲಮ್ ಆಗಿದ್ರೆ, ಸರ್ವಿಸಿಗೆ ಬಂದಿದ್ರೆ, ಅಥವಾ ಏನೋ ಒಂದು ಡೆಡ್ ಆಗಿದ್ರೆ, ಇಲ್ಲ ಸ್ವಲ್ಪ ಶಾರ್ಟ್ ಸರ್ಕ್ಯೂಟು ಏನೇ ಆಗಿದ್ರು ಕೂಡ ಸೊ ಯಾವ ಥರ ಅದನ್ನು ಕ್ಲೈಮ್ ಮಾಡ್ಕೋಬೇಕು, ವಾರಂಟಿನ ಯಾವ ಥರ ಕ್ಲೈಮ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಓಕೆನಾ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ. ಸೊ ಆ ಮೊಬೈಲಲ್ಲಿ ಯಾವ ಥರ ವಾರಂಟಿನ ಕ್ಲೈಮ್ ಮಾಡಬೇಕು, ಏನೇನು ಅಪ್ಡೇಟ್ ಮಾಡಬೇಕು, ಅದರಲ್ಲಿ ಏನೇನು ಸೆಲೆಕ್ಟ್ ಮಾಡಬೇಕು ಆಪ್ಷನ್ ಅಂತ ಪೂರ್ತಿ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಸೊ ಯಾರು ಫಸ್ಟ್ ಟೈಮ್ ಇರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ನೋಡಿ ಫಸ್ಟ್ ತೋರಿಸ್ತೀನಿ. ನೋಡಿ ಇಲ್ಲಿ ಕಾಲ್ ಫಾರ್ ಫ್ರೀ ಅಂತ ಇದೆ, ಅಂದರೆ ವಾರಂಟಿ ಇನ್ಸ್ಟಾಲೇಷನ್ ಸರ್ವಿಸ್ ವಿಸಿಟ್ www.myelectrica.in ಅಂತ ಇದೆ. ಓಕೆ, ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ಥರ ಕ್ಲೈಮ್ನ ಒಂದು ವೇಳೆ ಸರ್ವಿಸಿಗೆ ಬಂದರೆ ಸೊ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ನಾವೇನು ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ನಾವೆಲ್ಲಿ ಪರ್ಚೇಸ್ ಮಾಡಿದ್ವು ಶಿವಮೊಗ್ಗದಲ್ಲಿ, ಸೊ ಆ ರೀಟೇಲ್ ಶಾಪ್ಗೆ ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ನಮಗೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಆ ಲಿಂಕ್ನ ನಾನು ಇವತ್ತು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಯಾವ್ದೆಲ್ಲ ಈ ಕಂಪ್ನಿ ಇದೆ, ಸೇಮ್ ಕಂಪ್ನಿ ಇದೆ, ಸೊ ಅವರು ಎಲ್ಲರೂ ಇದಕ್ಕೆ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ನಿಮ್ಮ ಒಂದು ಚಿಮ್ನಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಯಾವುದೇ ಕಂಪ್ನಿ ಆಗಿದ್ರು ಕೂಡ ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಕಮೆಂಟಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ, ಓಕೆನಾ. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದ್ರೆ ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಓಕೆನಾ. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನೋಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇದ್ರ ಆಪ್ಷನ್ ಬರುತ್ತೆ, ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್, ಕೆಳಗಡೆ ನೇಮ್ ಆಟೋಮೆಟಿಕಾಗಿ ಬರುತ್ತೆ, ಬಂದಿಲ್ಲ ಟೈಪ್ ಮಾಡ್ಕೊಳ್ಳಿ, ಕೆಳಗಡೆ ಆಲ್ಟರ್ನೇಟ್ ನಂಬರ್ ಕೊಡಿ, ಓಕೆನಾ. ನಿಮ್ಮೊಂದು ಆಲ್ಟರ್ನೇಟ್ ನಂಬರ್ ಕೊಡಿ, ಇಲ್ಲಾಂದರೆ ಮನೇಲಿ ಯಾರಾದರೂ ನಂಬರ್ ಇದ್ರೆ ಕೊಡಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಕಸ್ಟಮರ್ ಸೆಟ್ ಅಂತ ಕಸ್ಟಮರ್ ಟೈಪ್ ಇದೆಯಲ್ಲ, ಅದನ್ನು ಕಸ್ಟಮರ್ ಸೆಟ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಕ್ಯಾಟಗರಿ ಕಿಚನ್ ಇಕ್ವಿಪ್ಮೆಂಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಬ್ಲೋ ಹಾಟ್ ಅಂತ. ಇಲ್ಲಿ ರೇಂಜ್ ಹುಡ್ ಅಂತ ಸೆಲೆಕ್ಟ್ ಮಾಡಿ ಪ್ರಾಡಕ್ಟ್, ಓಕೆನಾ. ಚಿಮ್ನಿ ಅಲ್ವಾ ಅದಕ್ಕೆ. ಸೊ ರೇಂಜ್ ಹುಡ್ಡಲ್ಲಿ ಯಾವುದು ಬ್ರ್ಯಾಂಡ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಅಂದರೆ ಮಾಡೆಲ್ಲು. ನೆಕ್ಸ್ಟ್ ಸರ್ವಿಸ್ ಲೊಕೇಶನ್ನು ಕಸ್ಟಮರ್ ಪ್ರಿಮಿಯಸ್ ಕೊಡಿ. ಆಮೇಲೆ ಸೀರಿಯಲ್ ನಂಬರ್ ಸುಮ್ಮನೆ ಡಮ್ಮಿ ಕೊಡಿ, ಅದರ 1 2 3 4 5 6 7 8 ಯಾವ್ದಾರು ಕೊಡಿ. ಅದಾದ ನಂತರ ಇಲ್ಲಿ ಕೇಳುತ್ತೆ ಏನು ಪ್ರಾಬ್ಲಮ್ ಇದೆ ನಿಮ್ಮದು ಚಿಮ್ನಿ ಅಂತ. ಅದನ್ನು ಡೆಡ್ ಆಗಿದೆ ಡೆಡ್ ಅಂತ ಕೊಡಿ, ಸರ್ವಿಸ್ ಅಂದರೆ ಸರ್ವಿಸ್ ಅಂತ ಕೊಡಿ, ಇನ್ಸ್ಟಾಲೇಷನ್ ಅಂದರೆ ಇನ್ಸ್ಟಾಲೇಷನ್ ಅಂತ ಕೊಡಿ, ಓಕೆನಾ. ಓಕೆ, ರಿಕ್ವೆಸ್ಟ್ ಟೈಪು ಸರ್ವಿಸ್ ಮಾಡಬೇಕು, ರಿಪೇರ್ ಅದಕ್ಕೆ ಸರ್ವಿಸ್ ಕೊಟ್ಟಿದ್ದೀನಿ. ಆಮೇಲೆ ರೀಟೇಲ್ ಶಾಪ್ ಸೆಲೆಕ್ಟ್ ಆಗಿದೆ ನೋಡಿ, ಡಿಸ್ಟ್ರಿಬ್ಯೂಟರು ನೀವು ಎಲ್ಲಿ ತೊಗೊಂಡ್ರಿ ಇದನ್ನು ಅಂತ. ಸೊ ಯಾವಾಗಲೂ ನೀವು ಶಾಪಲ್ಲಿ ತೊಗೊಂಡಿದ್ರೆ ಅದನ್ನು ರೀಟೇಲ್ ಶಾಪ್ ಅಂತ ಕೊಡಿ, ಆನ್ಲೈನಲ್ಲಿ ತೊಗೊಂಡಿದ್ರೆ ಕಾಮರ್ಸ್ ಅಂತ ಕೊಡಿ. ಸೊ ಇಲ್ಲಿ ಕೇಳುತ್ತೆ ಇನ್ವಾಯ್ಸ್ ಫೋಟೋ ಕಳಿಸಿ ಅಂತ. ಸೊ ಇನ್ವಾಯ್ಸ್ ಫೋಟೋನ ನೀವು ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ. ಇನ್ವಾಯ್ಸ್ ಫೋಟೋನ ಅಪ್ಲೋಡ್ ಮಾಡಿ, ಓಕೆನಾ. ಸೊ ಅದಾದ ನಂತರ ಕೆಳಗಡೆ ಚಿಮ್ನಿಯ ಫೋಟೋ ತೆಗೀರಿ ಅಂತ ಕೇಳ್ತಾ ಇದೆ. ಸೊ ಆಮೇಲೆ ಚಿಮ್ನಿನ ಫೋಟೋನ ತೆಗೀರಿ, ಕ್ಲಿಕ್ ಕೊಡಿ. ಅದಾದ ನಂತರ ಸಬ್ಮಿಟ್ ನೋಡಿ. ನೆಕ್ಸ್ಟ್ ನಿಮಗೆ ಇಲ್ಲೊಂದು OTP ರಿಸೀವ್ ಆಗುತ್ತೆ ಮೊಬೈಲ್ಗೆ. ಆ OTPನ ನೀವು ಇಲ್ಲಿ ಟೈಪ್ ಮಾಡಿ. ಸೊ OTPನ ಟೈಪ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಬ್ಲೂ ಕಲರ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಮತ್ತೆ ಒಂದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಕೇಳ್ತಾ ಇದೆ, ನಿಮ್ಮ ಒಂದು ಮನೆ ಅಡ್ರೆಸ್ನ ನೀವು ಇಲ್ಲಿ ಟೈಪ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ಆಲ್ರೆಡಿ ಇದ್ದರೆ ಒನ್ ಟೈಮ್ ಎಕ್ಸಿಸ್ಟ್ ಆಗಿದೆ, ಅದು ನೆಕ್ಸ್ಟ್ ಟೈಮ್ ಕಂಟಿನ್ಯೂ ತೊಗೊಳುತ್ತೆ. ಇಲ್ಲ ಇದೇ ಫಸ್ಟ್ ಟೈಮ್ ನೀವು ಸರ್ವಿಸ್ನ ರಿಕ್ವೆಸ್ಟ್ ಕೊಡ್ತಾ ಇದ್ದೀರಾ ಅಂದರೆ ಸೊ ಅಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಟೈಪ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಹೋಮ್ ಸೆಲೆಕ್ಟ್ ಮಾಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಈಗ ನಿಮ್ಮೊಂದು ರಿಕ್ವೆಸ್ಟ್ ರೈಸ್ ಆಗಿದೆ. ಟಿಕೆಟ್ ನಂಬರ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಫೋಟೋ ತೆಗೆದಿಟ್ಕೊಳ್ಳಿ.
ಸೊ ಇದು ನಿಮಗೆ ರೆಫರೆನ್ಸ್ ಆಗಿರುತ್ತೆ. ಅವ್ರು ಬಂದಾಗ ಆ ರೆಫರೆನ್ಸ್ ನಂಬರ್ ಹೇಳಿದ್ರೆ ಅದು ಮ್ಯಾಚ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ಅದ್ಭುತ ವಿಡಿಯೋ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.